ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕಿಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ನವರಾತ್ರಿ ಹಬ್ಬ ಯಾವಾಗ ಪ್ರಾರಂಭ ಹಾಗೆ ಮುಕ್ತಾಯ, ಅದರ ಮಹತ್ವವೇನು, ಹಾಗೆ ಈ ಸಲ ಅಮ್ಮನವರು ಯಾವ ವಾಹನದ ಮೇಲೆ ಆಗಮಿಸಲಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ನವರಾತ್ರಿ ಹಬ್ಬದ ಒಂದು ಹಿನ್ನೆಲೆ ಏನು ಅನ್ನೋದಾದರೆ, ಈ ನವರಾತ್ರಿ ಹಬ್ಬ ಜಗನ್ಮಾತೆ ಆದಿಶಕ್ತಿ ಸ್ವರೂಪಿಣಿಯಾದ ಅಮ್ಮನವರನ್ನು ನಾವು ಒಂದು ಪೂಜೆಯನ್ನು ಮಾಡುವಂಥದ್ದು. ಅಮ್ಮನವರನ್ನು 9 ಒಂದು ಅವತಾರಗಳಲ್ಲಿ ನಾವು ಪೂಜೆ ಮಾಡ್ತೀವಿ. ತುಂಬ ಒಂದು ಎಲ್ಲರಿಗೂ ಸಹ ಇಷ್ಟವಾಗಿರುವಂಥ ಒಂದು ಹಬ್ಬ. ಈ ಹಬ್ಬವನ್ನು ಪ್ರಾರಂಭ ಮಾಡಿದಂಥವರು ವಿಜಯನಗರ ಸಾಮ್ರಾಜ್ಯ ಇದನ್ನು ಆಚರಿಸಿ ಈಗ ದೇಶ ಪ್ರಖ್ಯಾತ ವಿಶ್ವ ಪ್ರಖ್ಯಾತ ನಾಡ ಹಬ್ಬವಾಗಿ ಇದು ರೂಢಿಗೆ ಬಂದಿದೆ. ಸೊ ನಾವು ನಮ್ಮ ನಾಡ ಹಬ್ಬವನ್ನು ನಾವು ಆಚರಣೆ ಮಾಡೋದಂತೆ. ಯಾಕೆಂದರೆ ಎಲ್ಲ ಹಬ್ಬವನ್ನು ನೀವು ಆಚರಣೆ ಮಾಡೇ ಮಾಡ್ತೀರಿ, ಆದರೆ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿಲ್ಲ ಅಂದರೆ ಯಾವ ನಾವು ಇದರಲ್ಲಿ ಇರ್ಬೋದಲ್ವ. ಅದಕ್ಕೆ ನಾವು ಈ ನವರಾತ್ರಿ ಹಬ್ಬನ ಆಚರಣೆ ಮಾಡೋದಂತೆ ನಮ್ಮ ಒಂದು ನಾಡ ಹಬ್ಬವಾಗಿರುವಂಥದ್ದು. ಸೊ ನಮಗೆ ನವರಾತ್ರಿ ಹಬ್ಬ ಈ ಸಲ ಪ್ರತಿಪಾದ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು. ಪ್ರತಿಪಾದ ತಿಥಿ ನಮಗೆ ಮೊದಲನೇ ದಿನವಾಗಿರುತ್ತದೆ. ಈ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಅಶ್ವಿನ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ 3ನೇ ತಾರೀಕು ಗುರುವಾರ ಮಧ್ಯರಾತ್ರಿ ಅಂದರೆ 12:20 ಪ್ರಾರಂಭವಾದರೆ ಮುಕ್ತಾಯವಾಗುವುದು 4ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:59 ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು 3ನೇ ತಾರೀಕು ಆಚರಣೆ ಮಾಡ್ತೀವಿ. ಗುರುವಾರ ನಮಗೆ ಈ ಮೊದಲನೇ ದಿನವಿರ್ತದೆ. ಈ ಸಲ ಕೆಲವರಿಗೆ ವಿಜಯದಶಮಿ ಹಬ್ಬದ ಸಹ ಒಂದು ಯಾವಾಗ ಅಂತ ಗೊಂದಲವಿದೆ. ಆ ಗೊಂದಲದ ಬಗ್ಗೆ ನಾನು ನಿಮಗೆ ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅಮ್ಮನವರು ಆಗಮಿಸುವ ವಾಹನ ಅಂದರೆ ಪಲ್ಲಕ್ಕಿ ಮೇಲೆ ಅಮ್ಮನವರು ಬರ್ತದೆ. ಇದು ಪಲ್ಲಕ್ಕಿ ಅಂದರೆ ಡೋಲಿ ಈ ವರ್ಷದ ವಾಹನವಾಗಿದೆ. ಇದರ ಸೂಚನೆ ಕೆಟ್ಟ ಸೂಚನೆ ಸಹ ಅಲ್ಲ, ಒಳ್ಳೆಯ ಸೂಚನೆ ಸಹ ಅಲ್ಲ, ಒಂದು ಮೀಡಿಯಂ ಸೂಚನೆ ಅಂತ ನಾವು ಪರಿಗಣನೆ ಮಾಡಬೇಕು. ನೋಡಿದ್ರೆ ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಹಬ್ಬ ಯಾವಾಗ, ಹಾಗೆ ಅದರ ಮಹತ್ವ, ಆಗಮಿಸುವ ವಾಹನ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾದ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.